ನನಗಂತೂ ಚಿಕ್ಕವಾಗಿನ ನೆನಪುಗಳಂತೂ ನನಗೆ ಸಿಕ್ಕಾಪಟ್ಟೆ ನೆನಪಾಯಿತು. ಆದರೆ ಏನು ಮಾಡೋದು, ಬಟ್ಟೆ ತಗೊಬಂದಿಲ್ಲ ಈಜಾಡೋಕ್ಕೆ. ಅದಕ್ಕೆ ಇವ್ರನ್ನ ನೋಡಿ ಖುಷಿ ಪಟ್ಕೊಂಡು ಒಂದು ಕಡೆ ಹೊಟ್ಟೆನೂ ಉರಿತಿತ್ತು. ನಾನು ನನ್ನ ಫ್ರೆಂಡು ಒಂದು ಸೆಲ್ಫಿ ವೀಡಿಯೋ ತಗೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಿದ್ವಿ. ಇವ್ರನ್ನ ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ವೀಡಿಯೋ ಮಾಡೋದನ್ನು ನೋಡಿ ಕೆಲವರೆಲ್ಲ ನನ್ನ ಹೊಸ ಲಾಗರ್ ಬಂದಾರ ಅಂತ ನಮ್ಮ ಜೊತೆ ಎಂಜಾಯೂ ಮಾಡಿದ್ರು, ಹಾಗೆ ನಮಗೆ ಸಪೋರ್ಟು ಮಾಡಿದ್ರು. ಬೇಸಿಗೆ ಕಾಲದಲ್ಲಂತೂ ನೀರಿಂದ ಆಚೆ ಬರೋಕ್ಕೆ ಜನ ಇಷ್ಟನೇ ಪಡ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ನೋಡಿ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ನಾನು ಬಟ್ಟೆ ತಗೊಬಂದಿದ್ರೆ ನಾನು ಈ ಥರ ಎಂಜಾಯ್ ಮಾಡ್ಬೋದಾಗಿತ್ತು. ಆದರೆ ಇವ್ರು ಎಂಜಾಯ್ ಮಾಡಿದ್ದನ್ನು ನೋಡಿ ನನಗಂತೂ ಒಂದು ಅನಿಸ್ತು, ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ಒಂದು ಜೊತೆ ಬಟ್ಟೆ ತಗೊಂಡು ಬರಬೇಕು, ಇವ್ರ ಜೊತೆ ಎಂಜಾಯ್ ಮಾಡಬೇಕು ಅಂತ ಅನಿಸ್ತು. ಅಲ್ಲಿಂದ ಮುಂದೆ ಬರ್ತಾ ನನಗೆ ಮೀನು ತಿನ್ಬೇಕು ಅಂತ ಅನಿಸ್ತು. ಅದಕ್ಕೆ ಒಂದು ಒಳ್ಳೆ ಅಂಗಡಿಗೆ ಹೋದೆ. ಜಿಲೇಬಿ ಎಷ್ಟಣ್ಣ? ಅಣ್ಣ ಜಿಲೇಬಿ ಇದು ಓಕೆ, ಇದು 70 ರೂಪಾಯಿಂದ ಸ್ಟಾರ್ಟ್ ಅಣ್ಣ. ಇದು ಓಕೆ, ನಿಮ್ ಕಡೆಯಿಂದ ಬಂದ್ರೆ ಏನೋ ಕಮ್ಮಿ ಮಾಡ್ಕೊಡ್ತೀವಿ. ಓಕೆ, ಆಮೇಲೆ ಸ್ಲೈಸ್ ಅಣ್ಣ ಇವು. ಓಕೆ, ನೋಡ್ರಿ ಎಲ್ಲ ಇವಾಗೇ ತಗೊಬಂದ್ ಮಡಗಿರೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಣ್ಣ? ಅಣ್ಣ ನಾವ್ ಒಂದ್ 3 ವರ್ಷದಿಂದ ಮಾಡ್ತಾ ಇದೀವಿ ಅಣ್ಣ. ನಮ್ಮ ಅಮ್ಮರು ಒಂದ್ 5 ವರ್ಷದಿಂದ ಮಾಡ್ತಾವ್ರೆ. ಓಕೆ, ಮಾಡ್ತಾರ ಅವರು. ನಾವು ಈಗ ಒಂದ್ 3 ವರ್ಷದಿಂದ ನಾವಿಬ್ರು ಅಣ್ತಂದಿರು. ಓಕೆ, ಒಂದ್ 3 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ. ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಮಂಚಿನ ಬೆಲೆ ಕಡೆ ಬಂದ್ರೆ ಇಲ್ಲಿ ತವಾ ಫ್ರೈ ಫಿಶ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಒಂದ್ಸತಿ ಟ್ರೈ ಮಾಡಿ ಎಲ್ಲರೂ. ಇಲ್ಲಿ ಫಿಶ್ಗೆ ಏನಾಕ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಅಲ್ಟಿಮೇಟ್ ಫಿಶ್ ಗುರು.